GMM ನ್ಯೂಸ್ ಕನ್ನಡ. GMM ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಕೋಟೆಯಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮ ದೇವರಿಗೆ ಅಭಿಷೇಕ, ಅಲಂಕಾರ, ಶ್ರೀರಾಮ ತಾರಕ ಹೋಮ, ಮಹಾಮಂಗಳಾರತಿ ಹಾಗೂ ಶ್ರೀ ಸೀತಾರಾಮರ ಕಲ್ಯಾಣ ಮಹೋತ್ಸವ ನಡೆಯಿತು. देवता सार्वभौम श्री जय श्रीराम ಅಂತ ಒಂದು ಇಡೀ ಜಗತ್ತಿನಲ್ಲಿ ಒಂದು ಶ್ರೀರಾಮನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನು ಈ ಒಂದು ದೇಶದ ಸುಮಾರು 140 ಕೋಟಿ ಜನಗಳ ಒಂದು ಕನಸು ಇವತ್ತು ನನಸಾಗಿರ್ತಕ್ಕಂಥ ಒಂದು ಇತಿಹಾಸ ಉಳಿತಕ್ಕಂಥ ಈ ಒಂದು ದಿನ ಇವತ್ತು ಏನಿವತ್ತು 22/1/2024 ಈ ಒಂದು ಕಲಿಯುಗದಲ್ಲಿ ಒಂದು ಇತಿಹಾಸ ಉಳಿತಕ್ಕಂಥ ಒಂದು ದಿನ ಆಗಿದ್ದು ಇವತ್ತು ಇಡೀ ಜಗತ್ತನ್ನು ಕಾಯ್ತಕ್ಕಂಥ ಶ್ರೀರಾಮಚಂದ್ರನು ಇವತ್ತು ಪ್ರತಿಷ್ಠಾಪನೆ ಆಗಿದ್ದು ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರನ್ನ ಕಾಯ್ತಕ್ಕಂಥ ಒಂದು ದೈವನು ಶ್ರೀರಾಮಚಂದ್ರನ ಅಂತ ಹೇಳ್ತಾ ಈ ಒಂದು ಶ್ರೀರಾಮ ಪ್ರತಿಷ್ಠಾಪನೆ ದಿನವಾದ ಎಲ್ಲರಿಗೂ ಶುಭಾಶಯ ನೀಡಿದ ಎಲ್ಲರೂ ನೆಮ್ಮದಿಯಿಂದ ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್. ಆರ್ಥಿಕ ದಿನದಲ್ಲಿ ಪ್ರಪಂಚದಲ್ಲಿ ಭಾರತ ದೇಶದ ಐತಿಹಾಸಿಕ ದಿನ ಇವತ್ತು ಏನು ಮೋದಿಜಿಯವರು ಕನಸು ದೇಶದ ನಾಡಿನ ಎಲ್ಲ ಜನರ ಕನಸು ಇವತ್ತು ಈಡೇರಿದೆ. ಈ ಒಂದು ಐತಿಹಾಸಿಕ ದಿನದಲ್ಲಿ ನಾವೆಲ್ಲ ಒಂದು ಜೀವನದಲ್ಲಿ ಜೀವನ ಮಾಡಿ ಬದುಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಸುಮಾರು 500 ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ಕೆಲಸ ಇವತ್ತು ಈ ದಿನ ಏನು ನೆರವೇರಿದೆ, ನಾಡಿನ ನಮ್ಮ ಎಲ್ಲ ಸಮಸ್ತ ಜನಗಳಿಗೆ ಸಂತೋಷ ತಂದು ಎಲ್ಲರೂ ದೇವರ ಭಕ್ತಿಗೆ ದೇಶ ಪೂರ್ತಿ ಭಕ್ತಿಯಿಂದ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಸಮಸ್ತ ನಮ್ಮ ಎಲ್ಲ ಜನರಿಗೂ ಇವತ್ತು ದೇವರ ಆಶೀರ್ವಾದ ಇದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮಸ್ಕಾರ ಮಾಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಭಾರತ ದೇಶದ ಎಲ್ಲ ಹಿಂದೂಗಳ ಒಂದು ಮಹತ್ವವಾದಂಥ ದಿವಸ ಅಂತ ಹೇಳ್ಬೋದು. ಏಕೆಂದರೆ ಇವತ್ತು ರಾಮ ಒಂದು ದೇವಸ್ಥಾನದಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ಇವತ್ತು ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ. ಈ ದಿವಸ ನಮಗೆ ಒಂದು ಭಾಗ್ಯ ಸಿಕ್ಕಿದೆ ಅಂದರೆ ಭಾಳಷ್ಟು ಸಂತೋಷ ವಿಷಯ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಎಲ್ಲರೂ ಒಂದು ರಾಮರ ಭಕ್ತಿಗೆ ಪಾತ್ರರಾಗಿ ಅವರ ಸೇವೆ ಮಾಡ್ತಾ ಕಾಲ ಕಳೆಯನಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನು ಇಷ್ಟು ಮಟ್ಟಿಗೆ ಯಶಸ್ವಿ ಮಾಡಿದ್ದಕ್ಕೆ ನಮಸ್ಕಾರ. ಏನು ರಾಮಲಾಲನ ವಿಗ್ರಹ ಪ್ರತಿಷ್ಠಾಪನೆ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಈ ಒಂದು ಸುಸಂದರ್ಭಕ್ಕೆ ನಾವು 1990ರಲ್ಲಿ ವಿಶ್ವ ಹಿಂದೂ ಪರಿಷತ್ ಕರೆಗೊಟ್ಟಂತಹ ಕಾರ್ ಸೇವೆಯಲ್ಲಿ ಭಾಗವಹಿಸಿದ್ವಿ. ಶಿಡ್ಲಘಟ್ಟ ತಾಲೂಕಿನಿಂದ 9 ಜನ ಭಾಗವಹಿಸಿದ್ವಿ. ನಗರದಿಂದ 4 ಜನ, ಗ್ರಾಮಾಂತರದಿಂದ 5 ಜನ. ಆ ಸಮಯದಲ್ಲಿ ನಾವು ಹೊರಡಬೇಕಾದ್ರೆ ನಮ್ಮ ಮನೆಗಳಲ್ಲಿ ನಮಗೆ ಈ ಕಾರ್ ಸೇವೆಗೆ ಭಾಗವಹಿಸಬಾರ್ದು ಅಂತ ತುಂಬ ನಮಗೆ ಮನೆಯಲ್ಲಿ ಒತ್ತಡ ಇತ್ತು. ಆದರೆ ಹೋಗಲೇಬೇಕು ಅನ್ನೋ ಒಂದು ನಿಶ್ಚಯ ಮಾಡಿದ್ವಿ. ನಮ್ಮನ್ನು ಒಂದು ದಿನ ಎಲ್ಲ ಮನೆಯಲ್ಲಿ ಕೂಡಾಕಿದ್ರು. ಆದರೆ ಹೋಗಬೇಕಾಗಿರೋ ಒಂದು ನಿಶ್ಚಯ ಮಾಡಿದ್ದರಿಂದ ಅವತ್ತು ಮಾರನೇ ದಿನ ನಾವು ಮನೆಯಿಂದ ಹೊರಗಡೆ ಬಂದು ಕಾರ್ ಸೇವೆಯಲ್ಲಿ ಭಾಗವಹಿಸೋದಕ್ಕೆ ಶಿಡ್ಲಘಟ್ಟದಿಂದ ನಾವು ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಆದರೆ ಆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಒಂದು ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ದರಿಂದ
ನಾವು ಉತ್ತರ ಪ್ರದೇಶ ತಲುಪಬೇಕಾದ್ರೆ ನಮಗೆ ಸಾಕಷ್ಟು ಹಿಂಸೆ ಕೊಟ್ಟು ನಮ್ಮನ್ನು ಬಂಧಿಸಿ ಕಾಡಲ್ಲಿ ಬಿಟ್ಬಿಟ್ರು. ಆ ಸಮಯದಲ್ಲಿ ಆ ಕಾಡಿಂದ ನಾವು ಅಯೋಧ್ಯೆ ಕಡೆಗೆ ಮುಖ ಮಾಡಬೇಕಾದ್ರೆ ಅಲ್ಲಿನ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಇವ್ರೂ ನಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿ ನಮ್ಮನ್ನು ಒಂದು ಅಯೋಧ್ಯೆ ತಲುಪೋದಕ್ಕೆ ತುಂಬ ಸಹಕಾರ ಕೊಟ್ಟರು. ಅಷ್ಟು ಕಷ್ಟಪಟ್ಟು ನಾವು ಹೋಗಿದ್ದಕ್ಕೆ ಈ ದಿನ ಈ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ. ಈ ಒಂದು ಸುಸಂದರ್ಭಕ್ಕೆ ನಾವು ತುಂಬ ಚಿರಋಣಿಯಾಗಿರ್ತೇವೆ. ನಮ್ಮ ಜೀವಿತ ಕಾಲಾವಧಿಯಲ್ಲೇ ಇದಾಗಿರೋದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಈ ದಿನದ ವಿಶೇಷ ನಮಗೆಲ್ರಿಗೂ ಗೊತ್ತಿರುವಂಥ ಸಂಗತಿನೇ. ನಮ್ಮ ದೇಶದಲ್ಲಿ 500 ವರ್ಷಗಳ ಹೋರಾಟದ ಫಲವಾಗಿ ಈ ದಿನ ಇಡೀ ದೇಶದಲ್ಲಿ ಎಲ್ಲರೂ ಸಂಭ್ರಮ ಪಡುವಂತಹ ರಾಮನ ಪುನರ್ ಪ್ರತಿಷ್ಠಾಪನೆಯ ಒಂದು ಮಹೋತ್ಸವ ಇಡೀ ಇವತ್ತು ಜಗತ್ತಿನಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಹೋರಾಟದಲ್ಲಿ ಹಲವಾರು ಜನ ಭಾಗವಹಿಸಿ ಅವರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅದೇ ಥರದಲ್ಲಿ ನಮಗೆ 1990 ಮತ್ತು 92ರ ಕಾರ್ಯಸಭೆಯಲ್ಲಿ ಭಾಗವಹಿಸುವಂತಹ ಒಂದು ಸುಯೋಗ ನಮಗೂ ಲಭಿಸಿತ್ತು. ಈ ಸಂದರ್ಭದಲ್ಲಿ ನಾವು 1990ರಲ್ಲಿ ಭಾಗವಹಿಸಿದಾಗ ನಮಗೆಲ್ರಿಗೂ ಆ ಸಂದರ್ಭದ ಘಟನೆಗಳು ನೆನಪಿರುವಂತೆ ನಮ್ಮನ್ನು ಅಲ್ಲಿ ಅಯೋಧ್ಯೆಯ ರಾಮನ ದರ್ಶನ ಮಾಡಲಿಕ್ಕೆ ಹೋಗಲಿಕ್ಕೆ ಬಿಡದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಂತೆ ನಾವು ಚಿತ್ರಕೂಟದಲ್ಲಿ ಬಂಧನಕ್ಕೊಳಗಾದ್ವಿ. ತದನಂತರ ಒಂದು 4-5 ದಿನಗಳ ನಂತರ ನಮ್ಮ ಪ್ರಯತ್ನ ಇದ್ದೇ ಇತ್ತು, ರಾಮನನ್ನ ನೋಡಲೇಬೇಕು ಅನ್ನೋಂಥ ಪ್ರಯತ್ನ ಇತ್ತು. ಅದರಂತೆ ಸುಮಾರು 4-5 ದಿನಗಳ ನಂತರ ಮತ್ತೆ ಆ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಮಸೀದಿಯ ಬಾಬರಿ ಮಸೀದಿಯ ಸ್ಟ್ರಕ್ಚರ್ ಅಂತ ಏನು ಕರೀತಾ ಇದ್ದರು, ಅದರ ಕೆಳಗಡೆ ರಾಮಲಲ್ಲನ ವಿಗ್ರಹ ಇದ್ದದ್ದನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಅದೇ ಥರದಲ್ಲಿ 1992ರಲ್ಲಿ ಇದರ ವಿಮುಕ್ತಿಗಾಗಿ ಮತ್ತೊಮ್ಮೆ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತು. ಆ ಸಂದರ್ಭದಲ್ಲಿ ಸುದೈವದಿಂದ ನಾವು ಡಿಸೆಂಬರ್ 6ರ ಹಿಂದಿನ ದಿನವೇ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಕ್ಕಿ ನಾವು ಆ ಜಾಗದಲ್ಲಿ ಇದ್ವಿ. ತದನಂತರ 6ನೇ ತಾರೀಕು ಏನು ಕಾರ್ಯಸೇವೆ ನಡೀತು, ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮೆಲ್ಲರ ಶಕ್ತಿಯನ್ನು ಮೀರಿ ಬಾಬರಿ ಮಸೀದಿಯ ಒಂದು ಕಟ್ಟಡವನ್ನು ಧ್ವಂಸ ಮಾಡುವಂತಹ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ವಿ. ಅದರ ನಂತರ ಅಲ್ಲಿ ಸಂಜೆಯ ನಂತರ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಜಾಗದಲ್ಲಿ ಟೆಂಟನ್ನು ನಿರ್ಮಾಣ ಮಾಡಿ ಕಾರ್ಯಸೇವೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಒಂದು ಸುಯೋಗ ನಮಗೆ ಲಭಿಸಿತ್ತು. ಈ ಎರಡೂ ಹೋರಾಟಗಳಲ್ಲಿ ಭಾಗವಹಿಸಿದ ನಮಗೆ ಇವತ್ತು ಕಾನೂನಾತ್ಮಕವಾಗಿಯೂ ಸಹ ನಮಗೆ ಅಲ್ಲಿ ಒಂದು ರಾಮ ಮಂದಿರವಂತೂ ಬೃಹತ್ ಮಂದಿರವಾಗಿ ನಿರ್ಮಾಣ ಆಗ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರವಾದಂಥ ಒಂದು ಸಂಗತಿ. ಇವತ್ತು ನಮ್ಮೆಲ್ಲ ಕಾರ್ಯಸೇವಕರಿಗೆ, ಆ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಸೇವಕರಿಗೂ ಒಂದು ಸುದೈವ ಅಂತಲೇ ಹೇಳ್ಬೋದು. 500 ವರ್ಷಗಳ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದಕ್ಕಿಂತ ಈಗಿನ ಕಾಲದ ಜನ್ರೇಷನ್, ಈ ಒಂದು 1990 ಮತ್ತು 92ರಲ್ಲಿ ಭಾಗವಹಿಸಿದಂಥ ಜನ್ರೇಷನ್ಗೆ ಇದೊಂದು ಸುದೈವದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಿಂದಿನವರು ಅವರ ನೋಡಲಿಲ್ಲ, ಆದರೆ ಸುದೈವ ನಮಗೇನು ಅಂತಂದರೆ ಭಾಗವಹಿಸಿದ ನಮಗೆ ಒಂದು ವಿಜೃಂಭಣೆಯ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು, ಅಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಂಡಿರುವಂಥದ್ದು ಸಹ ನಮ್ಮೆಲ್ಲರಿಗೂ ತುಂಬ ಉತ್ಸಾಹವನ್ನು ಕೊಡುವಂಥ ಒಂದು ಸಂಗತಿ ಅಂತ ನಮ್ಮೆಲ್ಲರ ಒಂದು ಮನಸ್ಸಿಗೆ ಸುಖವನ್ನು ನೀಡುವಂಥ ಸಂಗತಿ ಇವತ್ತು ಇಡೀ ದೇಶದಲ್ಲಿ ನಡೆದಿದೆ. ಇದಕ್ಕೆ ಪೂರಕವಾಗಿ ಇಡೀ ದೇಶದ ಎಲ್ಲ ಜನರು, ಯಾವುದೇ ಪಕ್ಷ ಭೇದ ಮರೆತು ಎಲ್ಲ ಜನರು ಈ ಒಂದು ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿ ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಜನಗಳು ಸಮೇತ ಈ ಎರಡು ಹೋರಾಟಗಳಲ್ಲಿ ನಮ್ಮೆಲ್ಲರಿಗೂ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ದೇಶದ ಎಲ್ಲ 140 ಕೋಟಿಯ ಜನರಿಗೂ ಇವತ್ತು ಒಂದು ಸಂಭ್ರಮದ ದಿನವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ಇದಕ್ಕೆ ನಿದರ್ಶನ ಅಂತ ನನಗನ್ಸುತ್ತೆ. ಮರ್ಯಾದಾ ಪುರುಷ ಶ್ರೀರಾಮಚಂದ್ರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮ ದೇವಾಲಯ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ಈ ದಿನ ಮಾಧುರ್ಯವಾಗಿ ಇತಿಹಾಸದಲ್ಲೇ ನಿರ್ಮಾಣ ಮಾಡತಕ್ಕ ಶ್ರೀರಾಮ ಮಂದಿರವನ್ನು ಸ್ಥಾಪನೆ ಮಾಡಿರ್ತಾರೆ ಮತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ದಿವಸದ ಅಂಗವಾಗಿ ಕೋಟೆ ಶ್ರೀರಾಮಚಂದ್ರ ಮೂರ್ತಿಗೆ ಕೋಟೆ ಮತ್ತು ಶಿಡ್ಲಘಟ್ಟ ಪುರಜನರಿಂದ ಅಭಿಷೇಕ, ಆರತಿ, ಮಂಗಳಾರತಿಗಳನ್ನು ಏರ್ಪಡಿಸಲಾಗುತ್ತೆ. ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಪ್ರಾರ್ಥನೆ. ಸಂಜೆ
7 ಗಂಟೆಗೆ ಶ್ರೀರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಬಂದು ಆ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ವತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್.